ಕಾಸರಗೋಡಲ್ಲಿ ಬೇಕಲ್ ಫೋರ್ಟ್ ಅನ್ನು ಕಟ್ಟಿದ್ದವನು ಶಿವಪ್ಪ ನಾಯಕನೇ, ಶಿವಮೊಗ್ಗದ ಶಿವಪ್ಪ ನಾಯಕನೇ. ಕೆಳದಿ, ನಗರ, ಈ ರೀತಿ ಬ್ರಿಟಿಷ್ನರು ಮೊಘಲರು ಬರೋ ಕಾಲದಲ್ಲಿ ನಮ್ದು ಜಗತ್ತಲ್ಲೇ ನಂಬರ್ 1. ಇಲ್ಲಿ ಹೋದ್ರೆ ಇಲ್ಲಿ ಕಾಫಿ ಗೀಫಿ ಎಲ್ಲ ತಗೊಂಡೋದ್ರೆ ಅಲ್ಲಿ ಮಣಕ್ಕೆ 4 ಆಣೆ ಹಾಸ್ಲು ಅಂತ ಕಟ್ಟಬೇಕಿತ್ತು. ಹಾಸ್ಲು ಅಂದ್ರೆ ಟ್ಯಾಕ್ಸ್ ತೆರಿಗೆ ಕಟ್ಟಿಬಿಟ್ರೆ ಅಲ್ಲಿಗೆ ಮುಗಿದೋಯ್ತು. ಅಲ್ಲಿಂದ ವಾಪಸ್ ಬರ್ತಾ ಉಪ್ಪಿನ ಅಂಗಡಿಗೆಲ್ಲ ಬಂದ್ರೆ ಅಲ್ಲಿ ಉಪ್ಪು ಎಲ್ಲ ತಗೊಂಡು ಈ ವಾಪಸ್ ಮೇಲೆ. ಭೂತಯ್ಯನ ಮಗ ಅಯ್ಯು ಚಿತ್ರದ ಮಲೆನಾಡ ಹೆಣ್ಣ ಮೈಬಣ್ಣ ಶೂಟಿಂಗ್ ನಡೆದ ಸ್ಥಳ ಇದು. ಇದು ಹೆಚ್ಚು ಕಡಿಮೆ ಒಂದು 50ರಿಂದ 52 ವರ್ಷಗಳ ಹಿಂದೆ ಇದು ಶೂಟಿಂಗ್ ಆಗಿತ್ತು. ಆಗೆಲ್ಲ ನಾವು ಸಣ್ಣ ಹುಡುಗರಾಗಿದ್ವಿ. ಅದನ್ನು ನಾವು ಶೂಟಿಂಗ್ ಅಲ್ಲಿ ತನಕ ನಾವು ಪಿಕ್ಚರ್ನೇ ನೋಡಿರಲಿಲ್ಲ. ಥಿಯೇಟ್ರಿಗೆ ಹೋಗಿ ಮೊಟ್ಟ ಮೊದಲ ಬಾರಿಗೆ ಫಿಲ್ಮ್ ಶೂಟಿಂಗ್ ನೋಡಿದ್ವಿ. ಅದು ಅವರೊಂದು ದುರ್ಗಗಳ ಬಗ್ಗೆ ಬುಕ್ ಬರ್ದಿದ್ದಾರೆ, ಇಂಗ್ಲಿಷಲ್ಲಿ ಬರ್ದಿದ್ದಾರೆ. ಅವ್ರು ಹೇಳೋ ಪ್ರಕಾರ ಟಿಪ್ಪು ಸುಲ್ತಾನ್ ಮಂಗಳೂರಿಂದ ಕ್ರಿಶ್ಚಿಯನ್ರನ್ನ ಬಹಳ ದಬ್ಬಾಳಿಕೆ ಮಾಡಲಿಂದ ಹೊಡೆದು ಎತ್ಕೊಂಬರ್ತಾನೆ. ಅವನಿಗೆ ಕರ್ಕೊಂಡ್ಬಂದು ಇದೇ ಅದ್ರ ಬಗ್ಗೆ ದಾಖಲೆ ಇದೆ. ಅವರು ಯಾವ ಮೂಲದಲ್ಲಿ ಹೇಳಿದ್ರು ಗೊತ್ತಲ್ಲ. ಅವರು ತುಂಬಾ ಎಜುಕೇಶನಿಸ್ಟ್. ಅವರು ಲೋಬೋ, ನಾನು ಆ ಪುಸ್ತಕನ ಓದ್ದೆ. ಅವ್ರ ಮೋಸ್ಟ್ಲಿ ಪ್ರಕಾರ ಅವ್ರ ಪ್ರಕಾರ ಬರ್ದಿದ್ದಾರೆ. ಅದೇ ಅವ್ರ ಪ್ರಕಾರ ಅವ್ರಿಗೆ ಏನು ಆಧಾರ ಇದೆ ನಂಗೆ ಗೊತ್ತಿಲ್ಲ. ಅವರು ಕ್ರಿಶ್ಚಿಯನ್ ಆಂಗಲ್ ಅಲ್ಲಿ ಬರ್ದಿದ್ದಾರೆ. ಆ ಆಂಗಲ್ ಅಲ್ಲಿ ನೋಡಿದ್ದಾರೆ. ಇರ್ಬೋದು. ಅವರಿಗೆ ಯಾವ ಆಧಾರ ಇದೆ ಅಂತ ಅಲ್ಲೆಲ್ಲ ನೋಡಲ್ಲ. ಒಂದು ಬಾಗಿಲಂಗೆ ಕಾಣುತ್ತಲ್ಲ, ಅದನ್ನೇ ರಾಣಿ ಬಾಗಿಲು ಅನ್ನೋದು ಅಲ್ವಾ. ಎಂಡು ಅವಳು ಹುಣ್ಣಿಮೆ ಅಮಾವಾಸ್ಯೆನಲ್ಲಿ ಮಗು ತೊಟ್ಲಿ ಕಟ್ಕೊಂಡು ಅಳ್ತಾ ತೂಗ್ತಿರ್ತಾಳೆ ಅಂತ. ಅವಳೇ ಇಲ್ಲಿ ಸತ್ತೋಯ್ತು, ಬಿದನೂರಿನ ರಾಣಿ. ಚನ್ನಬಸವ ನಾಯಕನ ಅವನೇ ಬಿದನೂರಿನ ಕೊನೆ ಯುವರಾಜ. ಹಿಂದೆ ನಮ್ಮ ಹಿಂದಿನಿಂದ ಒಂದು ಪದ್ಧತಿ ಏನು ಅಂತ ಹೇಳಿದ್ರೆ, ನಾವು ಊರಿನ ದನಗಳನ್ನೆಲ್ಲ ಇಲ್ಲೇ ಗುಡ್ಡದಲ್ಲಿ ಮೇಯಿಸ್ತಾ ಇದ್ವಿ. ಇದೆಲ್ಲ ನಮಗೆ ಗೋಮಾಳ ಆಗಿತ್ತು. ಇಲ್ಲಿ ಯಾವುದೇ ಅರಣ್ಯ ಇಲಾಖೆ ಯಾವುದೇ ರಿಸ್ಟ್ರಿಕ್ಷನ್ ಇರಲಿಲ್ಲ ನಮಗೆ. ಆಗ ಏನು ಮಾಡ್ತಿದ್ರು ಅಂತ ಹೇಳಿದ್ರೆ, ದನ ಮೇಯಿಸೋರು ಈ ಗುಡ್ಡದ ಹುಲ್ಲಿಗೆ ಬೆಂಕಿ ಕೊಡೋರು. ಇಲ್ಲಿ ಯಾವುದೇ ಕಾರಣಕ್ಕೂ ಈ ಬೆಂಕಿ ಕಾಡೊಳಗೆ ಹೋಗೋದಿಲ್ಲ. ಕಾಡೊಳಗೆ ಯಾಕಂತ ಹೇಳಿದ್ರೆ ಅಲ್ಲಿ ಮಾಯಿಶ್ಚರ್ ಲೆವೆಲ್ ತುಂಬ ಜಾಸ್ತಿ ಇರ್ತದೆ. ಇದೇನಿದ್ರು ಮೇಲೆ ಹುಲ್ಲುಗಾವಲು ಮಾತ್ರ ಸುಟ್ಟೋಗ್ತದೆ. ಅದು ಸುಟ್ಟೋಗಿ ಕೇವಲ ಒಂದು 5ರಿಂದ 10 ಸೆಂಟ್ ಮೇಳೆಗೆ ಅದ್ಭುತವಾಗಿ ಹೊಸ ಚಿಗುರನ್ನು ಪಡೀತದೆ. ಅದು ನಮ್ಮ ಈ ಕಾಡು ಪ್ರಾಣಿಗಳಿಗೂ, ಈ ಕಡವೆ, ಕಾಡು ಕುರಿ, ಕಾಡು ಕೋಣ, ಆಮೇಲೆ ನಮ್ಮ ಊರಿನ ದನಗಳಿಗೆ ಅದು ಅತ್ಯುತ್ತಮ ಮೇವಾಗಿ ಪರಿವರ್ತನೆ ಆಗ್ತಾ ಇತ್ತು. ನಮ್ಮ ಬಹುತೇಕ ರಾಸುಗಳು ಅದನ್ನೇ ಮೇಯ್ದು ಬೆಳೀತಾ ಇತ್ತು. ಹಾಗಾಗಿ ಹಿಂದೆ ನಮ್ಮ ಪೂರ್ವಿಕರೆಲ್ಲ ಏನು ಮಾಡ್ತಾ ಇದ್ರು ಅಂದರೆ, ಬೇಸಿಗೆನಲ್ಲಿ ಬಂದು ಬೆಂಕಿ ಕೊಟ್ಟು ಹೋಗೋರು. ತಕ್ಷಣ 10 ಸೆಂಟ್ ಮಳೆ ಬಿದ್ದ ತಕ್ಷಣ ಅದು ಇನ್ನೂ ಅದ್ಭುತವಾಗಿ ಚಿಗುರೋದು. ಅದು ಬೆಂಕಿ ಕೊಡಲಿಲ್ಲ ಅಂತ ಹೇಳಿದ್ರೆ ದನಕ್ಕೆ ಅದು ಮೇಯಕ್ಕಾಗಲ್ಲ. ಅದು ಹಳೆ ಹುಲ್ಲು ಮಧ್ಯೆ ಹೊಸ ಹುಲ್ಲು ಚೆನ್ನಾಗಿ ಬರೋದಿಲ್ಲ. ಹಾಗಾಗಿ ಅದೊಂದು ಬಂದೊಂದು ನಮ್ಮ ಹಿಂದಿನಿಂದ ಪೂರ್ವಿಕರಿಗೆ ಬಂದೊಂದು ಅಭ್ಯಾಸ ಆಗಿತ್ತು. ಇದು ಈ ಕೋಟೆ ಹೊಯ್ಸಳರ ವೀರಬಲ್ಲಾಳನ ಕಾಲದಲ್ಲಿ ಕಟ್ಟಿರಬಾರ್ದಾದಂಥ ಸುಮಾರು 1000 ವರ್ಷದ ಹಿಂದೆ ಕಟ್ಟಿರ್ತಕ್ಕಂಥ ಕೋಟೆಗಳು. ಹೊಯ್ಸಳರು ಪ್ರಾಂತ್ಯವನ್ನು ಆಳ್ತಾ ಇರಬೇಕಾದ್ರೆ ಅವರು ಸಮುದ್ರವನ್ನು ರೀಚ್ ಆಗಲಿಕ್ಕೆ ಇವತ್ತಿನ ಇದಕ್ಕೆ ಇದೊಂದು ಪ್ರಮುಖ ವಾಣಿಜ್ಯ ಹೆದ್ದಾರಿಯಾಗಿತ್ತು. ಹಾಗಾಗಿ ಇದನ್ನು ಕಲ್ಲನ್ನು ಕಡಿದು ಘಾಟಿ ಮಾಡಿದ್ದಾರೆ. ಈಗ ಮೊದಲು ಹಾಗೆ ವೆಹಿಕಲ್ ಇರಲಿಲ್ಲ. ಕುದುರೆ ಗಾಡಿ, ಎತ್ತು ಕತ್ತೆಗಳ ಮೇಲೆ ಹೋಗ್ತಾ ಇದ್ರದನ್ನ ಅದಕ್ಕೆ ಅನುಕೂಲ ಆಗಂಗೆ ಅವರ ಸೈನ್ಯಗಳನ್ನ ಇಳಿಸಿ ಕರ್ಕೊಂಡು ಹೋಗೋದಕ್ಕೆ ಅನುಕೂಲ ಆಗಾಗಿ ಇದನ್ನು ಕಲ್ಲನ್ನು ಕಡಿದು ಮೆಟ್ಲು ಕಡಿದು ಘಾಟಿ ಮಾಡಿದ್ರಿಂದ ಕಡಿದು ಕಲ್ಲು ಘಾಟಿ ಅಂತ ಹೆಸರಿದು. ಇದು ಆಗಿನಿಂದಲೂ ಉಪಯೋಗಕ್ಕಿತ್ತು. ಹಾಗಾಗಿ ನಮ್ಮೂರಿಗೆ ಭಾಳ ಇಂಪಾರ್ಟೆನ್ಸ್ ಇತ್ತು ಆ ಕಾಲದಲ್ಲಿ. ಆಮೇಲೆ ಚಾರ್ಮಡಿ ಘಾಟ್ ಆದಮೇಲೆ ಇದು ತನ್ನ ಮಹತ್ವವನ್ನು ಕಳ್ಕೊಂಡು ಹಿಂದುಳಿತು. ಇದು ಹೊಯ್ಸಳರಿಂದ ವಿಜಯನಗರ ಅರಸರ ಕಾಲದಲ್ಲೂ ಅದೇ ಮುಂದುವರ್ಕೊಂಡು ಬರ್ತದೆ. ಶಿವಮೊಗ್ಗದ ನಾಯಕರ ಕೈ ಕೆಳಗೆ ಅವರು ಇಂಡಿಪೆಂಡೆಂಟ್ ರಾಜರಾದ ಕೂಡ ಇದೇ ಹೆದ್ದಾರಿ ಮುಂದುವರಿತಾ ಬರ್ತದೆ. ಅವನು ಕಾಸರಗೋಡಲ್ಲಿ ಬೇಕಲ್ ಫೋರ್ಟ್ ಅನ್ನು ಕಟ್ಟಿದ್ದವನು ಶಿವಪ್ಪ ನಾಯಕನೇ, ಶಿವಮೊಗ್ಗದ ಶಿವಪ್ಪ ನಾಯಕನೇ. ಕೆಳದಿ, ನಗರ, ಈ ರೀತಿ ನಗರದ ರಾಜ ಆಗಿರ್ತಾನೆ. ಬಿದನೂರು ಸಂಸ್ಥಾನ ಅಂತ ಒಂದು ಬಿದನೂರಲ್ಲಿ ಇರ್ತಾರೆ, ಆಮೇಲೆ ನಗರಕ್ಕೆ ಬರ್ತಾರೆ. 2 ಸಾರಿ ಅವರ ಸ್ಟ್ರಾಟಜಿಕ್ ಇಂಪಾರ್ಟೆನ್ಸ್ ರಾಜಧಾನಿ ಚೇಂಜ್ ಮಾಡ್ತಾರೆ. ಆಮೇಲೆ ಅವಳ ನಗರದ ರಾಣಿ ಅಂತೆಲ್ಲ ಹೆಸರಾಗಿರ್ತಾಳೆ. ಅಂದ್ರೆ ಸಾಮಾನ್ಯವಾಗಿ ಇದು ಯಾವಾಗ ಬಂದಾಗಿರ್ಬೋದು ಸರ್? ಈ ಮಾರ್ಗ ನಂತರ ಯಾವಾಗ ಚಾರ್ಮಡಿ ಘಾಟಿ ಆಯ್ತು ಇದು ಬಂದಾಗೋಯ್ತು. ನಿಮ್ಮ ಊರಿಗಿದ್ದ ಪ್ರಾಮುಖ್ಯತೆನೂ ಆಗ ಮತ್ತೆ ಮೋಟಾರ್ ವಾಹನಗಳು ಬಂದವಲ್ಲ. ಮೋಟಾರ್ ವಾಹನ ಬಂದ್ಮೇಲೆ ಮೋಟರಬಲ್ ರೋಡ್ ಅದಾಯ್ತು ಚಾರ್ಮಡಿ ಘಾಟಿ. ಮೇನ್ ಮಾರ್ಗದಿಂದ ಮೇಲೆ ಬರ್ಬೇಕು ಅಂದ್ರೆ ಒಂದು 10 ಕಿಲೋಮೀಟರ್ ಹತ್ರ ಆಗುತ್ತೆ. ಹೌದು ಅಲ್ವಾ? ಹಾಗಾಗಿ ಇವಾಗ ಈ ಮಾರ್ಗನ ಉಪಯೋಗಿಸಲಿದ್ದರಿಂದ ಹಾಗೆ ನಶಿಸಿ ಹೋಯ್ತು. ಇತಿಹಾಸ ಕೂಡ ಹಾಗೆ ನಶಿಸಿ ಹೋಯ್ತು. ಉಳಿದಿದ್ದೇನಂದ್ರೆ ರಾಣಿಜೇರಿ ಒಂದೇ, ಬೆಳದ ಕೋಟೆ ಮಾತ್ರ. ಆಮೇಲೆ ಬಿದನೂರು ಸಂಸ್ಥಾನದಿಂದ ಅವರ ಕೈಗೆ ಹೋಗಿ ಹೈದರಾಲಿ ಕೈಗೆ ಬಂದಾಗ್ಲೂ ಇದು
ಒಂದು ವಾಣಿಜ್ಯ ಮಾರ್ಗವಾಗಿ ಮುಂದುವರಿತು. ಇದರಲ್ಲಿ ಟಿಪ್ಪು ಸುಲ್ತಾನ್ ಅನ್ಸೋರು ಬ್ರಿಟಿಷ್ನರು ಬಂದಾದ್ಮೇಲೆ ಇಲ್ಲಿಂದ ಈಚೆಗೆ ಬರ್ತಕ್ಕಂಥ ಈಗ ಸೌತ್ ಕೇಂದ್ರ ಅಂತ ಏನು ಕರಿತೀವಿ, ಉತ್ತರ ಕನ್ನಡ ದಕ್ಷಿಣ ಈ ಪಾರ್ಟನ್ನು ಅವರು ತಮ್ಮ ನೇರ ಆಡಳಿತಕ್ಕೆ ಒಳಪಡಿಸ್ಕೊಂಡು ಈ ಚಿಕ್ಕಮಗಳೂರು, ಚಿತ್ರದುರ್ಗ ಈ ಜಿಲ್ಲೆಗಳನ್ನ ಅವರು ಮೈಸೂರು ಮಹಾರಾಜರಿಗೆ ಕೊಡ್ತಾರೆ. ಹಾಗಾಗಿ ಇದು ಇಲ್ಲಿಂದ ಈಚೆಗೆ ಇದೊಂದು ಮಡ್ರಾಸ್ ಪ್ರೆಸಿಡೆನ್ಸಿಗೆ ಸೇರ್ತದೆ. ಈ ಭಾಗ ನಿಮಗೆ ಚಿಕ್ಕಮಗಳೂರು ಜಿಲ್ಲೆಗೆ ಮೈಸೂರು ಮಹಾರಾಜರ ಆಡಳಿತಕ್ಕೆ ಬರ್ತದೆ. ಸೊ ಬ್ರಿಟಿಷರು ಬಂದ್ಮೇಲೆ ಸಂಪೂರ್ಣವಾಗಿ ಎಲ್ಲದೂ ಬದಲಾಯ್ತು. ನೀವು ಈ ರಾಜರ ಕಾಲದಿಂದ ಆಮೇಲೆ ಆಗೆಲ್ಲ ಮೋಟರ್ಗಳು ಬಂದು ಲಾರಿಗಳು ಇಂಟ್ರೊಡ್ಯೂಸ್ ಅದು ಟಿಂಬರ್ ತೆಗಿಲಿಕ್ಕೆ. ಅಟ್ಟು ಮೊದಲು ಮೊಟ್ಲಿ ಚಾರ್ಮಾಡಿ ಘಾಟಿ ಟಿಂಬರ್ ತೆಗಿಲಿಕ್ಕೆ ಟಿಂಬರ್ನವರು ಮಾಡಿದ್ದರು. ರಸ್ತೆ ಇರಬಹುದು, ದೊಡ್ಡ ಮರಗಳನ್ನ ಕಟ್ ಮರದ ವ್ಯಾಪಾರ ಮಾಡಕ್ಕೋಸ್ಕರ ಬ್ರಿಟಿಷ್ ಕಾಲದಲ್ಲಿ ಆಗಿದೆ ಅಂತ ಹೇಳ್ಬೋದು. ಹೌದು, ಬ್ರಿಟಿಷ್ ಕಾಲದಲ್ಲಿ ಅವ್ರ ದೇಶಕ್ಕೆ ತಮ್ಮ ಮರಗಳನ್ನ ಒಳ್ಳೆ ಬೆಲೆ ಬಾಳುವ ಮರಗಳನ್ನ ಸಾಗಿಸಿದ್ರು. ಹಾಗಾಗಿ ಆ ರಸ್ತೆ ಹಾಗೆ ಉದ್ದೇಶ ಅವರು ರೈಲ್ವೆ ರೋಡ್ ಹಾಕಿದ್ದೆ ಅವ್ರ ದೇಶಕ್ಕೆ, ನಮ್ಮ ದೇಶ ಲೂಟಿ ಹೊಡಿಲಿಕ್ಕೆ ಅಂತ ಮಾಡಿದ್ದು. ಸಮುದ್ರ ಮಾರ್ಗವಾಗಿ ಇಲ್ಲಿದೆಲ್ಲ ತಗೊಂಡೋಗಕ್ಕೆ, ಸಾಂಬಾರ್ ಪದಾರ್ಥಗಳು ತಗೊಂಡೋಗಕ್ಕೆ ಮಾಡಿದ್ದು. ಬ್ರಿಟಿಷರು ರಸ್ತೆ ಕಂಡು ಹಿಡಿದ್ರು ಅಥವಾ ರಸ್ತೆ ಮಾಡಿದ್ರು ಅಂತ ಹೇಳ್ತೀವಿ. ಅವ್ರ ಮುಖ್ಯ ಉದ್ದೇಶ ಅಲ್ಲ, ಅದ್ರಲ್ಲಿ ನಮ್ಗೆ ಉಪಯೋಗ ಆಗಿದೆ, ಆಗಿಲ್ಲ ಅಂತಿಲ್ಲ. ನಮ್ಮಲ್ಲೂ ಬಹಳ ಟ್ರಾನ್ಸ್ಪೋರ್ಟೇಶನ್ ಇದು ಕನೆಕ್ಟಿವಿಟಿ ಇಂಪ್ರೂವ್ ಆಗಿದೆ. ಆದ್ರೆ ಅವ್ರ ಮುಖ್ಯ ಉದ್ದೇಶ ಇದ್ದಿದ್ದು ನಮ್ಮನ್ನು ಕೊಳ್ಳೆ ಹೊಡೆಯೋದೇ ಆಗಿತ್ತು. ಸಾಮಾನ್ಯವಾಗಿ ಎಷ್ಟೇ ಕೊಳ್ಳೆ ಹೊಡೆದ್ರು ಕೂಡ ಆ ಲೆವೆಲ್ ಕೊಳ್ಳೆ ಹೊಡೆಯಕ್ ಆಗಿಲ್ಲ. ಇನ್ನು ಇಲ್ಲ, ಕೊಳ್ಳೆ ಹೊಡೆದ್ರು ಅವರು. ನಮ್ಮ ಎಕಾನಮಿನ ಜಗತ್ತಲ್ಲಿ ನಂಬರ್ 1 ಆಗಿದ್ದ ಎಕಾನಮಿನ ಅತಿ ಕನಿಷ್ಠ ಮಟ್ಟಕ್ಕೆ ಇಳಿಸಿ ಬಡತನ ಕೊಟ್ಟು ಅವ್ರ ದೇಶ ಕೊಟ್ಬಿಟ್ಟು ಹೋದ್ರು, ಸ್ವತಂತ್ರ ಕೊಟ್ಬಿಟ್ಟು ಹೋದ್ರು. ಬ್ರಿಟಿಷ್ನರು ಮೊಘಲರು ಬರೋ ಕಾಲದಲ್ಲಿ ನಮ್ದು ಜಗತ್ತಲ್ಲೇ ನಂಬರ್ 1 ಎಕಾನಮಿ. 24% ಶಶಿ ತರೂರ್ ಅವರು ಇತ್ತೀಚೆಗೆ ಒಂದು ಇಂಟರ್ವ್ಯೂ ಅಲ್ಲಿ ಹೇಳಿದಾಗ 24% ಆಫ್ ದಿ ವರ್ಲ್ಡ್ ಎಕಾನಮಿ ವಾಸ್ ಫ್ರಮ್ ಇಂಡಿಯಾ ಅಂತ ಹೇಳ್ತಾರೆ ಅಟ್ ದಟ್ ಟೈಮ್. ಆಗ ಬ್ರಿಟಿಷ್ ಇಂಡಿಯಾ ಅಂತ ಹೇಳಿದ್ರೆ ಇನ್ಕ್ಲೂಡಿಂಗ್ ಪಾಕಿಸ್ತಾನ, ಬಾಂಗ್ಲಾದೇಶ, ಬರ್ಮಾ, ಶ್ರೀಲಂಕಾ. ಈಗ ಅಲ್ಲಿಗೆ ಸೈನ್ಯ ತಗೊಂಡು ಹೋಗ್ಬೇಕಂದ್ರೆ ಉಳಿಬೇಕಲ್ಲ. ಈಗ ಇಲ್ಲಿ ಬಂದು ಇಲ್ಲಿ ಕೋಟೆಲ್ ಉಳಿಯೋರು, ಉಳಿದ ತಕ್ಷಣ ಇಲ್ಲಿ ಊರ್ ಗೌಡನ್ ಪಟೇಲ್ ಹೇಳಿ ಕಳ್ಸೋರು, ಇಂಥ ಸೈನ್ಯ ಬರ್ತದೆ ಏರ್ಪಾಡು ಮಾಡೋಂತ. ಅವನ್ನೆಲ್ಲರನ್ನು ಬರಲ್ಲ ಅಂತೇಳಿ ಕರ್ಕೊಂಡ್ಬಂದು ಅವರಿಗೆಲ್ಲ ಏರ್ಪಾಡು ಮಾಡಿ ರೆಡಿ ಮಾಡೋಣ. ಇಲ್ಲಿ ಸುಧಾರಿಸ್ಕೊಂಡು ಮತ್ತೆ ಒಂದು ಸೈನ್ಯ ಅಂತ ಹೇಳಿದ್ರೆ 10-15 ಸಾವಿರ ಜನ ನೀನ್ ನಡ್ಕೊಂಡು ಹೋದ ಒಂದು ಹುಡುಗಾಟೇನ್ ಮರೆ ಎಷ್ಟು ಗಾಡಿ ರೋಡ್ಗಳೇ. ಅವೆಲ್ಲ ಗಾಡಿ ರೋಡ್ಗಳು. ಇದೆಲ್ಲ ರೋಡ್ ಅಂತ ಇದು ಹೆಚ್ಚು ಕಡಿಮೆ ರೋಡ್ ಇತ್ತಿದ್ದು. ಇದು 80% ರೋಡ್ ಇತ್ತು. ಏನ್ ಮಾಡಿದ್ರೆ ಒಂದು 20% ಮಾಡಿರ್ಬೋದು. ನಿಮ್ ಬಲಿಗೆ ಹತ್ರ ಹೋಗಿ ಇಳಿತದ ನೋಡಿ, ಬಲಿಗೆ ಹತ್ರ ಹೋಗಿ ಅದೆಲ್ಲ ಎಡ್ಜ್ ಎಲ್ಲ ಕಾಣ್ತಿದೆ, ಅದೆಲ್ಲ ರಸ್ತೆನೇ. ಅದು ರಸ್ತೆನೆ ಗಾಡಿ ರೋಡ್ಗಳು, ಕುದುರೆ ರೋಡ್ಗಳು, ಕುದುರೆ ರಸ್ತೆ, ಕುದುರೆ ರೋಡ್. ಹಿಂದೆಲ್ಲ ಇಲ್ಲಿಂದ ನಮಗೆ ಸೌತ್ ಕೇಂದ್ರದಿಂದ ಜನ ಲೇಬರ್ ಎಲ್ಲ ಇಲ್ಲೇ ಸಪ್ಲೈ ಆಗ್ತಿದೆ ರೋಡ್ ಅಲ್ಲಿ. ಭತ್ತ ಎಲ್ಲ ತರೋರು, ಒಂದ್ ಎತ್ತಿ ಒಣತಿ ಲೂಸ್ ಆಗಿ ಕಟ್ಬಿಡೋದು. ಅರ್ಧ ಆ ಕಡೆ ಇರ್ತದೆ, ಈ ಕಡೆ ಇರ್ತದೆ. ಇಲ್ಲಿಂದ ನಮ್ಮ ಅಪ್ಪ ಹೇಳೋರು, ಆಗ ಅವ್ರ ಹೇಳ್ದಾಗೆ ಇಲ್ಲಿ ಹೋದ್ರೆ ಇಲ್ಲಿ ಕಾಫಿ ಗೀಫಿ ಎಲ್ಲ ತಗೊಂಡೋದ್ರೆ ಅಲ್ಲಿ ಮಣಕ್ಕೆ 4 ಆಣೆ ಹಾಸ್ಲು ಅಂತ ಕಟ್ಬೇಕಿತ್ತು. ಹಾಸ್ಲು ಅಂದ್ರೆ ಟ್ಯಾಕ್ಸ್ ತೆರಿಗೆ ಕಟ್ಟಿಬಿಟ್ರೆ ಅಲ್ಲಿಗೆ ಮುಗಿದೋಯ್ತು. ಅಲ್ಲಿಂದ ವಾಪಸ್ ಬರ್ತಾ ಉಪ್ಪಿನ ಅಂಗಡಿಗೆಲ್ಲ ಬಂದ್ರೆ ಅಲ್ಲಿ ಉಪ್ಪು ಎಲ್ಲ ತಗೊಂಡು ಈ ವಾಪಸ್ ಮೇಲೆ ಬರೋದು. ಅವ್ರಿಗೆ ಮೇಜರ್ ನಮಗೆ ಬೇಕಾಯ್ತು ಉಪ್ಪು. ಅದೆಲ್ಲ ತುಂಬಾ ಹಳೆ ಕಥೆಗಳು ತುಂಬಾ ಇದೆ ತಿಳ್ಕೊಂತ ಹೋದ್ರೆ. ಹಾಗಾಗಿ ಅಲ್ಲಿ ಬೆಳ್ತಂಗಡಿ ಅಂದ್ರೆ ಬೆಲ್ಲದ ಅಂಗಡಿ. ಆಮೇಲೆ ಆ ಕಡೆ ಎಲ್ಲ ಮಾಕನಹಳ್ಳಿಲಿ ಅಲ್ಲಿ ಗಾಡಿ ಚೌಕ ಅಂತಿದೆ, ಅಲ್ಲಿ ಬಂದು ಅಲ್ಲೆಲ್ಲ ಸ್ಟಾಕ್ ಮಾಡಿ ಅಲ್ಲಿ ಒಟ್ಟಿಗೆ ಬರೋದು. ಆಗ ಈ ಮಾಪಿಳ್ಳೆಗಳು ಬಹಳ ದಡಕರ್ರಂತವ್ರು. ಮಾಪಿಳ್ಳೆಗಳು ಇದ್ರಲ್ಲ ಭಾರಿ ವೆರಿ ಡೇಂಜರಸ್, ವೆರಿ ಕ್ರೂಯಲ್ ಪೀಪಲ್. ದಾರಿಲಿ ಹೋಗಿ ತಲೆ ಹೊಡೆದು ಹೊತ್ಕೊಂಡು ಹೋಗ್ಬಿಡೋರಂತೆ. ಅದಕ್ಕೆ ಊರ ಜನ ಎಲ್ಲ ಊರಿಗೆ ಹೊರಟ್ಬೇಕಾರೆ ಫುಲ್ ಗಾಡಿ ಕಟ್ಕೊಂಡ್ರೆ 10 ಎಲ್ಲ ಸೇರಿ ಊರನ್ನೆಲ್ಲ ಒಟ್ಟಿಗೆ ಹೊರಡೋದು. ದೊಣ್ಣೆ ಗಿಣ್ಣೆ ಎಲ್ಲ ಇಟ್ಕೊಂಡು. ಮಾಪಿಳೆಗಳು ಅಂದ್ರೆ ಹಿಂದ್ಲರ್ ಹೆದರೋರು, ಬಹಳ ರತ್ಲೆಸ್ ಪೀಪಲ್. ಬಾಡಿ ಬಿಲ್ಡರ್, ಇವಾಗಿನ ಬಾಡಿ ಬಿಲ್ಡರ್, ಬಹಳ ರತ್ಲೆಸ್ ಪೀಪಲ್ ಅವರು. ಆಮೇಲೆ ಇವರು ಕುವೆಂಪು ಅವರು ಇದ್ರಲ್ಲಿ ಬರೀತಾರೆ, ಹಿಂದೆಲ್ಲ ಸಾಲ ವಸೂಲಿ ಮಾಡಕ್ಕೆ ಅವರು ಆ ಮಾಪಿಳೆಗಳನ್ನ ಇಟ್ಕೊಳ್ತಿದ್ರು ಗೌಡ್ರು. ಕುವೆಂಪು ಇದರಲ್ಲಿ ನೋಡಿ ಅದ್ರಲ್ಲಿ ಮೆನ್ಷನ್ ಮಾಡ್ತಾರೆ. ಅದೆಲ್ಲ ನಿಜವಾದ ಘಟನೆಗಳು. ಹಿಂದೆ ಅಂತ ಹೇಳಿದ್ರೆ ಒಬ್ಬ ನಿನ್ನ ಅಜ್ಜ ಫೇಮಸ್ ಆದ್ರೆ ಮೊಮ್ಮಗನಿಗೆ ಆ ಹೆಸರು ಇಡುದು, ಅವನು 2ನೇನು ಅಂತೀನಿ. ಈಗ ನಾಲ್ವಡಿ ಕೃಷ್ಣರಾಜ ಒಡೆಯರು ಅಂದ್ರೆ 4ನೇ ಒಡೆಯರು. ಅವ್ರು 4ನೇ ಕೃಷ್ಣರಾಜ ಒಡೆಯರು ಅನ್ನೋರು 4ನೇರು. ಅವ್ರ ವಂಶ ಚರಿತ್ರೆ ತೆಗೆದ್ರೆ ಕೃಷ್ಣರಾಜ ಒಡೆಯರು 4 ಜನ ಬರ್ತಾರೆ. ಮೊದಲನೇನು ಕೃಷ್ಣರಾಜ ಒಡೆಯ, 2ನೇನು ಇಮ್ಮಡಿ ಅಂದ್ರೆ ಇಬ್ನನು, ಮೊಮ್ಮಡಿ ಅಂದ್ರೆ 3ನೇನು, ನಾಲ್ವಡಿ ಅಂದ್ರೆ 4ನೇನು. ಒಂದೇ ಹೆಸರು ಕೃಷ್ಣರಾಜ. ಈಗ ನಿಮ್ಮ ಅಜ್ಜ ಸುರೇಶ ಅಂತಿದ್ರೆ ನಿಮ್ಮಪ್ಪ ನಿಂಗೆ ಸುರೇಶ ಅಂತಿಡೋದು, ನಿನ್ ಮೊಮ್ಮಗನಿಗೆ ಸುರೇಶ ಅಂತಿಡೋದು.
ನಮ್ಮ ವಂಶದ ಹೆಸರು ಉಳಿಲಿ. ಮಗಂಗ್ ಇಡ್ತಿರ್ಲಿಲ್ಲ, ಮೊಮ್ಮಕ್ಳಿಗೆ ಆದ್ರೆ ಮೊಮ್ಮಕ್ಳಿಗೆ ಅವ್ನು ಸಾಧನೆ ಮಾಡಿದ್ರೆ ಸಾಧನೆ ಮಾಡಿ ಸಾಧನೆ ಮಾಡ್ಯಾನ ಅವ್ರ ಹೆಸರು ಹಾಗೆ ಉಳಿಲಿ ಅಂತ ಹೇಳಿ. ಉಳಿಲಿ ಅಂತೇಳಿ. ಇವಾಗ್ಲೂ ಸಾಮಾನ್ಯವಾಗಿ ನಾವು ಏನು, ಅಜ್ಜಿನ ಹೆಸರು. ಉತ್ತರ ಕರ್ನಾಟಕ ಕಡೆ ಹೋದ್ರೆ ಹ್ಮ್ ಅದು ಜಾಸ್ತಿ ಚಾಲ್ತಿಯಲ್ಲಿದೆ. ಅಲ್ಲಲ್ಲಿ ಹಿಂದೆ ನಮ್ಮಲ್ಲೂ ಚಾಲ್ತಿಯಲ್ಲಿತ್ತು. ಸಂಪೂರ್ಣ ಹೊರಾಂಗಣ ಚಿತ್ರೀಕರಣದಲ್ಲಿ ನಡೆದ ಒಂದು ಕನ್ನಡದ ಮೊಟ್ಟ ಮೊದಲ ಚಿತ್ರ ಸಿದ್ದಿಂಗ್ಲೆಯವರ ನಿರ್ದೇಶನದ ಭೂತಯ್ಯನ ಮಗ ಅಯ್ಯು ಚಿತ್ರದ ಮಲೆನಾಡ ಹೆಣ್ಣ ಮೈಬಣ್ಣ ಶೂಟಿಂಗ್ ನಡೆದ ಸ್ಥಳ ಇದು. ಇದು ಇದು ಹೆಚ್ಚು ಕಡಿಮೆ ಒಂದು 50ರಿಂದ 52 ವರ್ಷಗಳ ಹಿಂದೆ ಇದು ಶೂಟಿಂಗ್ ಆಗಿತ್ತು. ಆಗೆಲ್ಲ ನಾವು ಸಣ್ಣ ಹುಡುಗರಾಗಿದ್ವಿ. ಅದನ್ನು ನಾವು ನೋಡಿದ್ವಿ ಆ ಶೂಟಿಂಗನ್ನು. ಅಲ್ಲಿ ತನಕ ನಾವು ಪಿಕ್ಚರ್ನೇ ನೋಡಿರಲಿಲ್ಲ. ಥಿಯೇಟ್ರಿಗೆ ಹೋಗಿ ಮೊಟ್ಟ ಮೊದಲ ಬಾರಿಗೆ ಫಿಲ್ಮ್ ಶೂಟಿಂಗ್ ನೋಡಿದ್ವಿ. ಅದರಲ್ಲಿ ಡೀಸೆಲ್ ಜನರೇಟರ್ ಇದ್ದಾಗ, ಈಗಿನ ಥರ ಸೊಫೆಸ್ಟಿಕೇಟೆಡ್ ಜನರೇಟರ್ ಇರ್ತಿರಲಿಲ್ಲ ಕಿರ್ಲೋಸ್ಕರ್ದು. ಅದನ್ನು ಊರಿನ ಜನರೇ ಸ್ವಯಂ ಪ್ರೇರಣೆಯಿಂದ ಭಾಳ ಕಷ್ಟಪಟ್ಟು ಅಲ್ಲಿಗೆ ತಗೊಂಡೋಗಿ ಕೊಟ್ಟು ಆ ಸಿನಿಮಾ ಶೂಟಿಂಗಿಗೆ ಸಹಕರಿಸಿದ್ರು. ಆ ಹಾಡಿನ ಹಿಂದೆ ಅಷ್ಟು ಪರಿಶ್ರಮ ಇತ್ತು. ಅದು ಸಂಪೂರ್ಣ ಹೊರಾಂಗಣ ಚಿತ್ರೀಕರಣ ನಡೆದ ಕನ್ನಡದ ಮೊಟ್ಟ ಮೊದಲ ಚಲನಚಿತ್ರ ಭೂತಯ್ಯನ ಮಗ ಅಯ್ಯು. ಇಂದಿಗೂ ಆ ಹಾಡು ಭಾಳ ಹಚ್ಚ ಹಸಿರಾಗಿ ಆವಾಗವಾಗ ಟಿ ವಿನಲ್ಲಿ ಕಾಣಿಸ್ಕೊಳ್ತಾ ಇರ್ತದೆ. ಯೂಟ್ಯೂಬ್ನಲ್ಲಿ ಅದಿದೆ, ಆಸಕ್ತರು ಅದನ್ನು ನೀವು ನೋಡ್ಬೋದು. ಸರ್, ನನ್ನ ಹೆಸರು ಸುರೇಶ್ ಅಂತ. ನಾನು ಇದೇ ಗ್ರಾಮದವನು. ನಾನು ಚಿಕ್ಕವಾಗ ಅಂದರೆ 10 ವರ್ಷದಿಂದ ಈಚೆಗೆ ಈ ಪ್ರದೇಶಕ್ಕೆಲ್ಲ ಬರ್ತಿದ್ದು. ವರ್ಷದಲ್ಲಿ 3-4 ಸರಿ ಬರ್ತಿದ್ದು. ಆದರೆ ಈ ಜಾಗದ ಮಹಿಮೆ ಏನು ಅಂತ ನಮಗೆ ಗೊತ್ತಿರಲಿಲ್ಲ. ಈಗ ಈ ಯಾದವಣ್ಣ ಒಟ್ಟಿಗೆ ಬಂದಾಗ ಈ ಜಾಗದಲ್ಲಿ ಹೇಗೆ ಕೋಟೆ ಆಯಿತು, ಬ್ರಿಟಿಷರು ಹೇಗೆ ಬಂದರು ಅಂತ ಈ ಎಲ್ಲ ಚರಿತ್ರೆ ಯಾದವಣ್ಣ ಮುಖಾಂತರ ನಮಗೆ ಗೊತ್ತಾಯಿತು. ಈ ಹಿಂದೆ ನನ್ನ ವೃತ್ತಿ ಜೀವನದಲ್ಲಿ ನಾನು LIC ಏಜೆಂಟ್ ಆಗಿ ಒಂದು 30 ವರ್ಷ ಸರ್ವಿಸ್ ಮಾಡೋದು. ಇಲ್ಲಿಗೆ ಒಂದ್ಸರಿ ಬರ್ಬೇಕಾದ್ರೆ ನಾವು 15 ಪಾಲಿಸಿ ಮಾಡಬೇಕಾಗಿತ್ತು. ಬಲ್ಲಂಡ್ರಾಯನ ದುರ್ಗ ಕೋಟೆ ನೋಡೋಕ್ಕೆ 15 ಪಾಲಿಸಿ ಮಾಡಿದರೆ ನಿಮ್ಮನ್ನಲ್ಲಿ ಕಳಿಸ್ತೀವಿ ಅಂದರು. 15 ಪಾಲಿಸಿನೂ ಮಾಡಿ ನಾವೊಂದು 25 ಜನ ಇಲ್ಲಿಗೆ ಬಂದಿದ್ದು. ಇದ್ರ ಬಗ್ಗೆ ಎಲ್ಲ ಅವತ್ತು ತುಂಬ ಹೊತ್ತು ನಮ್ಮ LIC ಎಲ್ಲ ಏಜೆಂಟ್ರು ಇಲ್ಲಿ ತುಂಬ ಹೊತ್ತು ಕೂತು ಇದ್ರ ಬಗ್ಗೆ ಸುಮಾರು ಹೊತ್ತು ಎಲ್ಲರೂ ಡಿಸ್ಕಸ್ ಮಾಡಿ ಮಾತಾಡಿದ್ದಾರೆ. ಈ ಕೋಟೆ ಹೇಗೆ ಆಯಿತು, ಇದ್ರ ಕತೆ ಹೇಗೆ ಅಂತ ಎಲ್ಲ. ಹಾಗೆ ಇದ್ರದ್ದು ಸ್ವಲ್ಪ ಅನುಭವ ಈಗ ಯಾದವಣ್ಣ ಮುಖಾಂತರ ಪೂರ ನಮಗೆ ಇದು ಅನುಭವ ಆಯಿತು.